ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಜೋಳ ನೋಡ್ತಾ ಇದ್ದೀರಲ್ವಾ, ಇದರಿಂದ ಒಂದು ಒಳ್ಳೆ ಹಲ್ವಾ ಮಾಡಬಹುದು. ಹೇಗ್ ಮಾಡೋದು ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಇದಕ್ಕೆ ಸ್ವೀಟ್ ಕಾರ್ನ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಎಳೆ ಈ ಜೋಳ ಬರುತ್ತಲ್ಲ, ಅದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಹಲ್ವಕ್ಕೆ. ಸೊ ಈಗ ಎಳೆ ಜೋಳ ಈಗ ಸಿಟಿ ಇರುವಂತ ಜಾಗದಲ್ಲಿ ಸಿಗೋದ್ ಕಷ್ಟ. ಇದನ್ನ ನೀಟಾಗಿ ಸುಲ್ಕೊಳ್ಳೋಣ ಎಲ್ಲ ಸಿಪ್ಪೆನ. ಈ ಜೋಳವನ್ನ ಸುಲ್ದಿರುವಂತದ್ದು, ಇದನ್ನ ಬೇಕಿದ್ರೆ ನಾವು ಡೈರೆಕ್ಟ್ ಆಗಿ ಬೀಜಗಳನ್ನ ಬಿಡಿಸಿ ಕೂಡ ಮಾಡ್ಕೋಬಹುದು. ಇಲ್ಲ ಅದರಲ್ಲಿ ತುಂಬಾ ಈಸಿ ಮೆಥಡ್ ಅಂದ್ರೆ ಈ ರೀತಿ ತುರ್ಕೊಳ್ಳುವಂತದ್ದು. ಈ ರೀತಿ ತುರಿದು ಕೂಡ ಮಾಡಬಹುದು, ಇಲ್ಲ ಸಿಪ್ಪೆ ಬೀಜಗಳನ್ನ ಬಿಡಿಸಿ ಕೂಡ ಮಾಡ್ಕೋಬಹುದು. ಸೊ ನನಗೆ ಹೀಗ್ ಮಾಡಕ್ಕಿಂತ ಇದನ್ನ ಸುಲ್ದು ಮಾಡೋದು ಉತ್ತಮ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇದನ್ನ ಬಿಡಿಸ್ಬಿಟ್ಟು ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲ ಕಾಳುಗಳನ್ನ ಬಿಡಿಸ್ಕೊಳ್ಬೇಕು. ಇಲ್ಲ ನಾವು ತುರ್ಕೊಳ್ತೀವಿ ಅಂದ್ರೆ ತುರ್ದು ಕೂಡ ಮಾಡ್ಕೋಬಹುದು, ಗ್ರೇಟ್ ಮಾಡಿ ಕೂಡ ಮಾಡ್ಕೋಬಹುದು. ಆದ್ರೆ ನನಗೆ ತುರಿಯೋದಕ್ಕಿಂತ ಈ ರೀತಿಯಾಗಿ ಬಿಡಿಸ್ಕೊಳ್ಳೋದು ಸುಲಭ ಅಂತ ಅನ್ನಿಸ್ತು. ಈಗ ಇದನ್ನ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರ್ ಹಾಕಬಾರ್ದು, ಒಂಚೂರು ನೀರ್ ಹಾಕ್ತಲೇ ಇದನ್ನ ನಾವು ಪೇಸ್ಟ್ ಮಾಡ್ಕೋಬೇಕು. ನೋಡ್ತಾ ಇದ್ದಿಲ್ಲ ಎಷ್ಟು ಇದರ ಒಂದು ರಸ ಬಿಟ್ಕೊಳ್ತಾ ಇತ್ತು. ಅದಕ್ಕೋಸ್ಕರ ನಾನು ಕಾಳುಗಳನ್ನ ಬಿಡಿಸಿ ಕೈಯಿಂದ ನಂತರ ಮಾಡ್ತಾ ಇದ್ದೀನಿ. ಇದಕ್ಕೆ ಚೂರು ಕೂಡ ನೀರ್ ಸೇರಿಸ್ತಲೇ ನಾವು ಪೇಸ್ಟ್ ಮಾಡಬೇಕು. ಇದು ಒಂದ್ ಚೂರು ತರಿದ್ರೂ ತೊಂದರೆ ಇಲ್ಲ, ಆದ್ರೆ ತುಂಬಾ ದಪ್ಪ ದಪ್ಪ ಇರಬಾರ್ದು. ಸ್ವಲ್ಪನೂ ನೀರ್ ಹಾಕ್ತಲೇ ನಾವು ಮಿಕ್ಸಿ ಮಾಡ್ಕೊಂಡಿದೀವಿ. ಈಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. 2 ಟೇಬಲ್ ಸ್ಪೂನ್ ಮೊದಲು ತುಪ್ಪನ ಹಾಕೊಳ್ಳೋಣ. ಈಗ ರುಬ್ಬಿದಂತ ಪೇಸ್ಟ್ ಏನಿತ್ತು ಅದನ್ನ ಇದಕ್ಕೆ ಸೇರಿಸ್ಕೊಡೋಣ. ಈಗ ಇದನ್ನ ಚೆನ್ನಾಗಿ ನಾವು ಕೈ ಬಿಡದಲ್ಲೇ ಮೀಡಿಯಂ ಟು ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಕೈ ಆಡಿಸ್ತಾನೆ ಇರಬೇಕು. ಇದು ನಮ್ಗೆ ತಳ ಹಿಡಿಬಾರ್ದು. ನೀವು ಮಾಡೋದಾದಾಗ ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ಮಾಡಬಹುದು, ಇಲ್ಲ ಅಂದ್ರೆ ನಾನ್ ಸ್ಟಿಕ್ ಅಲ್ಲಿ ಕೂಡ ಮಾಡಬಹುದು. ಇದರ ರುಚಿ ಅದ್ಭುತ. ಒಂದ್ಸಾರಿ ಖಂಡಿತ ಮಾಡಿ, ಹೆಲ್ತಿಗೆ ತುಂಬಾ ಒಳ್ಳೇದು. ಎಲ್ಲಾ ರೀತಿಯಾದ ಹಲ್ವಾಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಆಗಿರುವಂತ ಹಲ್ವಾನ ಮಾಡಿದಾಗ ಒಂದು ಸ್ಪೆಷಲ್ ಅಂತ ಕೂಡ ಅನ್ಸುತ್ತೆ. ಇದನ್ನ ನಾವು ಕಮ್ಮಿ ಅಂದ್ರೂ ಒಂದು 15ರಿಂದ 20 ನಿಮಿಷ ಇದನ್ನ ನಾವು ಫ್ರೈ ಮಾಡ್ಬೇಕಾಗತ್ತೆ. ಮೊದಲಿಗೆ ಒಂದು 2 ನಿಮಿಷ ಹೈ ಫ್ಲೇಮ್ ಅನ್ನ ಇಟ್ಕೊಂಡು ನಂತರ ನಾವು ಇಲ್ಲಿ ಒಟ್ಟು ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಬೇಕು. ಆದಷ್ಟು ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡೋದ್ರಿಂದ ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ 2 ಟೇಬಲ್ ಸ್ಪೂನ್ ಮತ್ತಷ್ಟು ತುಪ್ಪವನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಒಂದೇ ಸಾರಿಗೆ ತುಪ್ಪವನ್ನ ಸೇರಿಸಿ ಮಾಡಬಾರ್ದು. ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಆಗಾಗ ತುಪ್ಪ ಹಾಕಿ ಉರಿಯೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ತುಪ್ಪ ಹಾಕೊಂಡು ಈ ರೀತಿಯ ಕೈ ಆಡಿಸ್ತಾನೆ ಇರ್ಬೇಕಿದು. ಈ ಹಲ್ವಾನ ಒಂದು ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಆದ್ರೆ ಇದನ್ನ ಹೀಗೆ ಬಿಟ್ಬಿಟ್ರೆ ಇದು ಅಡಿ ಹಿಡಿದು ಬಿಡುತ್ತೆ. ಮತ್ತೆ ಸುತ್ತ ಕೂಡ ನಾವು ಈ ರೀತಿಯಾಗಿ ತಗೋತಾ ಇರಬೇಕು. ಕೈ ಬಿಡದೆ ಇದನ್ನ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಮೀಡಿಯಂ ಆದಷ್ಟು ನಾವು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ಹಲ್ವಾ ತುಂಬಾ ರುಚಿಯಾಗಿ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಈ ರೀತಿ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಂಡಿದೀನಿ. 15ರಿಂದ 20 ನಿಮಿಷ ಇದು ಚೆನ್ನಾಗಾಗಿದೆ. ಇದು ಏನ್ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ನೋಡ್ತಾ ಇದ್ದೀರಲ್ಲ, ಇದು ನೀಟಾಗಿ ಪ್ಯಾನ್ ಅನ್ನ ಬಿಡ್ತಾ ಇದೆ. ಮೊದಲು ನಾವು ಹಾಕಿದಾಗ ಇದು ಪ್ಯಾನ್ಗೆ ಅಂಟ್ಕೊಳ್ತಾ ಇತ್ತಲ್ವಾ, ಈಗ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ 1ರಿಂದ 1.5 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹುಷಾರಾಗಿ ಹಾಕ್ಬೇಕಾಗತ್ತೆ. ಈಗಲೂ ಅಷ್ಟೇ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು. ಈಗ ಇದು ನಮ್ಗೆ ಚೆನ್ನಾಗಿ ನೀರಿನಲ್ಲಿ ಬೇಯಬೇಕು. ಈಗ ನಮ್ ಮೊದಲು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ವಿ. ಈಗ ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕಾಗತ್ತೆ ನಾವು. ಅಂದ್ರೆ ಕೈ ಆಡಿಸ್ತಾ ಇರಬೇಕು, ಆದ್ರೆ ಬೇಯಿಸ್ತಾ ಹೋಗ್ಬೇಕು. ಇದು ಕಮ್ಮಿ ಅಂದ್ರೂ ನಮ್ಗೆ 5ರಿಂದ 10 ನಿಮಿಷ ಆಗತ್ತೆ. ಮತ್ತೆ ಮಧ್ಯ ಮಧ್ಯದಲ್ಲಿ ನಾವು ತುಪ್ಪವನ್ನ ಸೇರಿಸ್ಕೋಬೇಕಾಗತ್ತೆ. ಈಗ ತುಪ್ಪ ಸೇರಿಸ್ಕೊಳ್ಳೋಣ ಸ್ವಲ್ಪ, ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಕೈ ಬಿಡದಲ್ಲೇ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಇದು ಒಂದು ಪಾರಂಪರಿಕ ಹಲ್ವಾ ಅಂತಾನೆ ಹೇಳ್ಬೋದು. ನಮ್ಮ ಹಳೆ ಅಜ್ಜಿ ಆಗ್ಬೋದು, ಅಮ್ಮ ಆಗ್ಬೋದು, ಈ ನಮ್ಮ ಹಳೆ ಕಾಲದವ್ರು ಮಾಡ್ತಾ ಇದ್ದಂತಹ ತುಂಬಾ ಟೇಸ್ಟಿ ಆಗಿರುವಂತಹ ಆರೋಗ್ಯಕರವಾದಂತಹ ಹಲ್ವಾ. ಇದಕ್ಕೆ ಈಗ ಮತ್ತಷ್ಟು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಇದು ಎಲ್ಲಿವರೆಗೂ ನಮ್ಗೆ ಪಾತ್ರೆ ಬಿಡಲ್ಲ ಅಲ್ಲಿ ತನಕ ಇದನ್ನ ನಾವು ಫ್ರೈ ಮಾಡ್ತಾನೆ ಇರಬೇಕು. ನೋಡ್ತಾ ಇದ್ದೀರಲ್ಲ, ಸುತ್ತ ತುಪ್ಪ ಬಿಟ್ಕೊಳ್ತಾ ಇದೆ. ಈ ರೀತಿ ನಮ್ಗೆ ಆದಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಪ್ರತಿಯೊಂದು ಜೋಳ ರವೆ ತರ ಸಪರೇಟ್ ಆಗಿದೆ. ಸೊ ಇಷ್ಟ ಆದಾಗ ನಮ್ಗೆ
ಸಾಕು. ಈಗ ನಾವು ಇದಕ್ಕೆ ಸಕ್ಕರೆಯನ್ನ ಸೇರಿಸ್ಕೊಳ್ಳೋಣ. ನಮಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ಬಹುದು. ಈಗ ತುಪ್ಪ ಎಲ್ಲ ಬಿಟ್ಕೊಂಡಿದೆ. ಈಗ ನಾವು ಸಕ್ಕರೆನ ಸೇರಿಸ್ಕೊಳ್ಳೋಣ. 1 ಕಪ್ ಅಷ್ಟು ಸಕ್ಕರೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ, ಇನ್ನು ಜಾಸ್ತಿ ಬೇಕಿದ್ರೂ ಕೂಡ ಸೇರಿಸ್ಕೊಳ್ಬಹುದು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸಕ್ಕರೆ ಹಾಕಿದ ತಕ್ಷಣ ನಮಗೆ ನೀರು ಬಿಟ್ಕೊಳ್ಳುತ್ತೆ. ಅದರಲ್ಲೂ ಸಂಜೆ ಮಕ್ಕಳು ಬರೋ ಟೈಮ್ನಲ್ಲಿ ನಾವೇನಾದ್ರೂ ಈ ಹಲ್ವಾ ಮಾಡಿ ಕೊಟ್ರೆ ತುಂಬಾನೇ ಹೆಲ್ದಿ ಹಲ್ವಾ, ಮತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಕರಗಿ ನಂತರ ಇದು ಹಲ್ವಾ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ಇದಕ್ಕಿಂತ ಒಂಚೂರು ಗಟ್ಟಿ ಆದ ನಂತರ ನಾವು ಸ್ಟವ್ ಅನ್ನ ಆಫ್ ಮಾಡ್ಕೋಬಹುದು. ಈಗ ಇದಕ್ಕೆ ನಾನು ಕುಂಬಳಕಾಯಿ ಬೀಜ, ಈ ಮಗಜ್ ಬೀಜ ಅಂತ ಹೇಳ್ತಾರಲ್ಲ, ಈ ಮೆಲನ್ ಸೀಡ್ಸ್ ಅನ್ನ ಸೇರಿಸ್ಕೊಳ್ಳೋಣ. ಇದು 1 ಸ್ಪೂನ್ ಅಷ್ಟು ಇದೆ. ಇದು ನಮ್ಮ ಒಂದು ಚಾಯ್ಸು. ಇದಕ್ಕೆ ಬೇಕಿದ್ರೆ ನಾವು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಳ್ಬಹುದು. ಬಾದಾಮಿ ಆಗ್ಬೋದು, ಗೋಡಂಬಿ, ದ್ರಾಕ್ಷಿ, ಈ ರೀತಿಯಾದ ಎಲ್ಲ ಡ್ರೈ ಫ್ರೂಟ್ಸ್ ಗಳನ್ನು ಇಲ್ಲಿ ಸೇರಿಸ್ಕೊಳ್ಬಹುದು. ತುಪ್ಪದಲ್ಲಿ ಮೊದಲು ಫ್ರೈ ಮಾಡಿ ನಂತರ ಕೂಡ ಮಾಡ್ಕೋಬಹುದು, ಇಲ್ಲ ಲಾಸ್ಟ್ ಅಲ್ಲಿ ಕೂಡ ಸೇರಿಸ್ಕೋಬಹುದು. ಈಗ ಇದು ನೀಟಾಗಿ ನೋಡ್ತಾ ಇದ್ದೀರಲ್ಲ, ತಳ ಬಿಡ್ತಾ ಇದೆ. ಸೊ ತಳ ಬಿಡ್ತಿದೆ ಅಂದ್ರೆ ಇದು ನಮ್ಗೆ ಆಗಿದೆ ಅಂತ ಅರ್ಥ. ಇಷ್ಟು ಆದ್ರೆ ಸಾಕು. ಈಗ ನಾವು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೊನೆಯಲ್ಲಿ ನಾವು ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಳ್ಳೋಣ. ಇದು ಅಷ್ಟೇ ಆಪ್ಷನಲ್, ಬೇಕಿದ್ರೆ ನಾವು ಸೇರಿಸ್ಕೋಬಹುದು, ಇಲ್ಲದಿದ್ರೆ ಹಾಗೆ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಒಂದು ಸಿಹಿ ಅಂದ ತಕ್ಷಣನೇ ನಮ್ಗೆ ಅದು ಏಲಕ್ಕಿ ಪುಡಿ ಇಲ್ಲ ಅಂದ್ರೆ ಅದ್ರ ಸಿಹಿ ತಿಂತಾ ಇದೀವಿ ಅಂತಾನೆ ಅನ್ಸಲ್ಲ. ಈಗ ಇದು ನಮ್ಗೆ ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗಿದೆ. ಈಗ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಹಲ್ವಾ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.